ದರ್ಶನ್ ಅವರ ಒಂದಿಷ್ಟು ಮನೆ ಹತ್ರ ಬಂದಂತ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳು ಒಂದಿಷ್ಟು ಲಾಠಿಯನ್ನ ಬೀಸಿದಂತ ಸಂದರ್ಭದಲ್ಲಿ ಸಹಜವಾಗಿ ಆ ಪೆಟ್ಟು ಬಿದ್ದಿರುತ್ತೆ. ಅವ್ರು ಯಾರು ಅಲ್ಲ, ಉತ್ತರ ಕರ್ನಾಟಕದ ಭೀಮು ಅಂತ. ಸೊ ಆ ಭೀಮು ಅವರು ಸಹಜವಾಗಿ ಇದೀಗ ಮತ್ತೆ ನಮ್ಮ ಜೊತೆ ಸಿಕ್ಕಿರುವಂತದ್ದು. ಭೀಮು, ಹೇಗಿದ್ದೀರಿ? ಭಾಳ ಕೆಟ್ಟ ವೈರಲ್ ಮಾಡಿದ್ರಿ ಸರ. ಅವತ್ತು ಪೊಲೀಸರು ಹೊಡೆದಿದ್ರಿ, ನಾಯಿ ಹೊಡೆದಂಗೆ ಹೊಡೆದಿದ್ರಿ. ಬಾಸ್ ಹೆಸರು ತೊಂದ್ರೆ ಸಾಕ್ರಿ. ಬಾಸ್ ಮೇಲೆ ಎಷ್ಟೋ ಮಂದಿ ಹಿಟ್ ಆಗ್ಯಾರ್ರಿ. ಅದರಲ್ಲಿ ಒಂದು ನಾವೊಬ್ಬವ. ಅದರಲ್ಲಿ ನಿಮ್ಮ ಪುಣ್ಯ ಯಾಕಪ್ಪ ಅಂದ್ರೆ ನೀವು ನನಗೆ ರಾತ್ ವೈರಲ್ ಮಾಡಿಬಿಟ್ರಿ. ಮುಂಜಾನೆ ತನ ಎಲ್ಲ ವೈರಲ್ ಆಯ್ತು. ಇದೇ ಥರ ನಮ್ಮ ಡಿ ಬಾಸ್ ದರ್ಶನ್ ಸದ್ ನಾವು ಡೆವಿಲ್ ಪಿಕ್ಚರ್ ಓಡಿಸ್ಬೇಕು. ನಾಯಿ ಹೊಡೆದಂಗೆ ಹೊಡಿತಾರ, ಅದು ಹೆಸರೇ ನಾಯಿ ಹೊಡೆದಂಗೆ ಇಟ್ಬಿಟ್ಟಾರಿ ನನ್ನ ಹೆಸರು ಉತ್ತರ ಕನ್ನಡ ಮಂದಿ. ಎಸ್, ಒಂದಾನೊಂದು ಟೈಮ್ದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಹೆಸರನ್ನ ಮಾಡಿದವರು, ಅದರ ಜೊತೆಗೆ ಸಿಕ್ಕಾಪಟ್ಟೆ ಟ್ರೋಲ್ಗೆ ಒಳಗಾದವರು ಅಂತ ಅಂದ್ರೆ ಬಹಳಷ್ಟು ಜನ ಅನ್ಕೊಳ್ತಾ ಇದ್ರು ಯಾರು ಇವರು, ಏನ್ ಕತೆ, ಏನಾಯ್ತು ಅಂತ ಅಂದಾಗ ದರ್ಶನ್ ಅವರ ಒಂದಿಷ್ಟು ಮನೆ ಹತ್ರ ಬಂದಂತ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳು ಒಂದಿಷ್ಟು ಲಾಠಿಯನ್ನ ಬೀಸಿದಂತ ಸಂದರ್ಭದಲ್ಲಿ ಸಹಜವಾಗಿ ಆ ಪೆಟ್ಟು ಬಿದ್ದಿರುತ್ತೆ. ಆ ಪೆಟ್ಟಲ್ಲೇ ಒಂದಿಷ್ಟು ಮಾತಾಡುವಂತ ಕೆಲಸವನ್ನ ಮಾಡ್ತಾರೆ. ಅವ್ರು ಯಾರು ಅಲ್ಲ, ಉತ್ತರ ಕರ್ನಾಟಕದ ಭೀಮು ಅಂತ. ಸೊ ಆ ಭೀಮು ಅವರು ಸಹಜವಾಗಿ ಇದೀಗ ಮತ್ತೆ ನಮ್ಮ ಜೊತೆ ಸಿಕ್ಕಿರುವಂತದ್ದು. ಭೀಮು, ಹೇಗಿದ್ದೀರಿ? ಆವತ್ತಿನ ವಿಡಿಯೋ ಭಾಳ ಕೆಟ್ಟ ವೈರಲ್ ಮಾಡಿದ್ರಿ ಸರ. ಅದ್ರಾಗ ಒಂದ್ರಿ ನಾವು ಬಾಸ್ ಹತ್ರ ಮನಿ ಹತ್ರ ಬರ್ತಡೇ ದಿವ್ಸ ಬಂದಿದ್ದೇವ್ರಿ. ಅವತ್ತು ಪೊಲೀಸರು ಹೊಡೆದಿದ್ರಿ, ನಾಯಿ ಹೊಡೆದಂಗೆ ಹೊಡೆದಿದ್ರಿ. ಅವಾಗ ಹ್ಞೂ ರೀ, ನಾವು ಬಿಜಾಪುರದವ್ರಿ. ನಮ್ಮ ಉತ್ತರ ಕನ್ನಡ ಭಾಷೆ ನಿಮ್ಗೆ ತಿಳಿತಾಗಿಲ್ರಿ. ಹಾ ರೀ, ನಾಯಿ ಹೊಡೆದಂಗೆ ಹೊಡೆದಿದ್ರಿ ಸರ. ನಿಮ್ಮ ಪುಣ್ಯದಿಂದ ನನಗೆ ಎಲ್ಲಾದ್ರೂ ಈ ಸದ್ ಗುಲ್ಬರ್ಗ, ಯಾದಗಿರಿ, ಬಿಜಾಪುರ ಬಾಸ್ ಹೆಸರು ತೊಂದ್ರೆ ಸಾಕ್ರಿ. ಬಾಸ್ ಮೇಲೆ ಎಷ್ಟೋ ಮಂದಿ ಹಿಟ್ ಆಗ್ಯಾರ್ರಿ. ಅದರಲ್ಲಿ ಒಂದು ನಾವೊಬ್ಬವ. ಅದರಲ್ಲಿ ನಿಮ್ಮ ಪುಣ್ಯ ಯಾಕಪ್ಪ ಅಂದ್ರೆ ನೀವು ನನಗೆ ರಾತ್ ವೈರಲ್ ಮಾಡಿಬಿಟ್ರಿ. ಮುಂಜಾನೆ ತನ ಎಲ್ಲ ವೈರಲ್ ಆಯ್ತು. ಇದೇ ಥರ ನಮ್ಮ ಡಿ ಬಾಸ್ ದರ್ಶನ್ ಸದ್ ನಾವು ಡೆವಿಲ್ ಪಿಕ್ಚರ್ ಓಡಿಸ್ಬೇಕು. ನಾವು ಓಡಿಸ್ತೀವಿ, ನಾವು ಬಿಡಲ್ಲ. ಎಷ್ಟೇ ಆದರೂ ನಮ್ಮ ಕನ್ನಡಿಗರು ನಮ್ಮ ಬಾಸ್ ಪಿಕ್ಚರ್ ನೋಡ್ಬೇಕಂತ ನಾನು ಒಂದ್ಸಾರಿ ಹೇಳ್ತೀನಿ ರೀ. ಈಗ ಡೆವಿಲ್ ಸಿನಿಮಾ ನೋಡಿದ್ರೆ ನೋಡ್ಬೇಕಾ? ನೋಡಿಲ್ರಿ, ನಾ ನೋಡೋ ಟಿಕೆಟೇ ಇಲ್ರಿ. ಅವ್ರು 300 ರೂಪಾಯಿ ಟಿಕೆಟ್ ಅಂತ ಹೇಳ್ತಾ ಇದಾರೆ. ಸುಮ್ಮನೆ ಹೇಳ್ಬಾರ್ದು, ಪೊಲೀಸರು ಇರ್ತಾರೆ. ಅವರು ಇನ್ನೂ ಟಿಕೆಟ್ ಇಲ್ರಿ, 10 ಗಂಟೆ ಮೇಲೆ ಅಂತ ಇದಾರೆ. 10 ಗಂಟೆ ತನಕ ಕಾಯ್ತೇವ್ರಿ. ನಾ ಮುಂಜಾನೆ 8 ಗಂಟೆಗೆ ಬಂದೀನಿ ರೀ. ಇಲ್ಲಿ 8 ಗಂಟೆಗೆ ಬಂದೇನೆ, 10 ಗಂಟೆ ತನಕ ಕಾಯ್ತೇವ್ರಿ. 10 ಗಂಟೆಗೆ ಟಿಕೆಟ್ ತೊಗೊಂಡು ಪಿಕ್ಚರ್ ನೋಡಿ ಹೋಗೋದು ಮತ್ತೆ ಡ್ಯೂಟಿಗೆ. ಅವತ್ತ ದರ್ಶನ್ ಹುಟ್ಟುಹಬ್ಬದ ದಿನ ಬಂದಿದ್ರಿ, ಬರ್ತಡೇ ದಿನ ಮನೆಗೆ ಬಂದಿದ್ರಿ. ಅವತ್ತು ಎಷ್ಟು ಟಿಕೆಟ್ ಕೊಟ್ಕೊಂಡ್ ಬಂದಿದ್ರಿ? ಹೆಂಗ್ ವೈರಲ್ ಆಯ್ತು ಅವತ್ತ? ಅವತ್ತು ರೀ ನಾನು ಬಿಜಾಪುರ ಜನತಾ ಬಸ್, ಅಲ್ಲಿ ಬಿಜಾಪುರದಿಂದ 850 ರೂಪಾಯಿ ಕೊಟ್ಟು ಟಿಕೆಟ್ ತೊಗೊಂಡು ಬಂದಿದ್ದಾರೆ. ನಾ ಬಂದು ಎಲ್ಲಿ ಹಿಡಿದಾರಿ? ಮೆಜೆಸ್ಟಿಕ್ ಅಂದ್ರೆ RR ನಗರ್. ಅಲ್ಲಿಗೆ ಬಂದ್ಬಿಟ್ಟು ಇಳಿದು ನೀವು ನೈಟ್ ನಮ್ಗೆ ಎಷ್ಟು ಗಂಟೆಗೆ ಸಿಕ್ಕಿರಲ್ಲ, ಬೆಳಿಗ್ಗೆ ಸಿಕ್ಕ್ರಿ ನೀವು. ಪೊಲೀಸರು ಹೊಡೆದಿದ್ರಿ. ನಿಮ್ಗೆ ತೆಗೆದು ತೋರಿಸಿದೆ ಗೊತ್ತಾ? ನಾಯಿ ಹೊಡೆದಂಗೆ ಹೊಡಿಲಾತಾರ ಸರ. ನಾವೇನು ತುಡುಗು ಮಾಡಿದೀವ, ಕಳುವು ಮಾಡೇವ, ಏನು ಮಾಡೇವ, ಎದ್ರ ಸಲಿಂದ ಹೊಡಿತಾರ್ರಿ ಅಂತೇಳಿ ನಿಮ್ಗೆ ಹೇಳಿಲ್ರಿ ಅವತ್ತು. ಆ ಥರ ನಂದು ವಿಡಿಯೋ ಭಾಳ ವೈರಲ್ ಮಾಡಿಬಿಟ್ರಿ ನೀವು. ಏನೇ ಅಲ್ಲಿ ನಾ ಕನ್ನಡಿಗರ ಒಂದು ಕೈ ಮುಗಿಯೋದು. ಈ ಥರ ನಮ್ಮ ಡೈಲ್ ಫಿಲಿಮ್ ಈ ಸದ್ ಬಂದಿದೆ. ಡೈಲ್ ಫಿಲಿಮ್ ಎಷ್ಟೋ ಅದಿರ, ಎಲ್ಲರೂ ನಮ್ದೊಂದು ಡೈಲ್ ಫಿಲಿಮ್ ಹಿಟ್ ಮಾಡಿ ಸಾಕು. ಬಾಸ್ ಒಳಗಡೆ ಅದಾರೆ, ಬಾಸ್ಗೆ ನೆಮ್ಮದಿ. ಬರೀ ಪೊಲೀಸರು ಲಾಠಿ ಏಟ್ ಹೊಡೆದಿದ್ರಿಂದನೇ ಇಷ್ಟು ಫೇಮಸ್ ಆಗ್ಬಿಟ್ಟು ಬಹಳ ಅದ್ಭುತ. ಹೆಂಗೈತಿ ರೆಸ್ಪಾನ್ಸ್? ಹೆಂಗೈತಿ ಉತ್ತರ ಕರ್ನಾಟಕ ಭಾಗದಲ್ಲಿ? ಹೆಂಗೈತು? ನಾ ಈ ಸದ್ ಹೋಲ್ರಿ ಬಸವನ ಬಾಗೇವಾಡಿ, ಬಿಜಾಪುರ, ಮುದ್ದೇಬೇಳ, ಗುಲ್ಬರ್ಗ, ಯಾದಗಿರಿ, ಬಿಜಾಪುರ ಎಲ್ಲೇ ಹೋಲ್ರಿ. ನೀನು ಎಲ್ಲೇ ನೋಡಿನಂತ ಹೇಳ್ತಾರ್ರಿ. ಎಲ್ಲಿ ನೋಡಿ ಅಂತ ಕೇಳಿದ್ರೆ ಇನ್ಸ್ಟಾಗ್ರಾಮ್ನಾಗ ವೈರಲ್ ಆಗಿ ಅಂತ ಹೇಳ್ತಾರ್ರಿ. ನಾಯಿ ಹೊಡೆದಂಗೆ ಹೊಡಿತಾರ, ಅದು ಹೆಸರೇ ನಾಯಿ ಹೊಡೆದಂಗೆ ಇಟ್ಬಿಟ್ಟಾರ್ರಿ ನನ್ನ ಹೆಸರು ಉತ್ತರ ಕನ್ನಡ ಮಂದಿ. ಅಂದ್ರೆ ಎಲ್ಲಿ ಹೋಗ್ಕಿನಲ್ಲಿ ನಿನ್ಗೆ ಎಲ್ಲೇ ನೋಡಿನಂತ, ಎಲ್ಲಿ ನೋಡಿಲ್ರಿ ಇನ್ಸ್ಟಾಗ್ರಾಮ್. ದರ್ಶನ್ ಸರ್ ಮನೆಗೆ ಹೋಯ್ದಾಗ ಏನು ಹೊಡಿತಾರೋ ನಿನಗೆ ಅಂತೇಳಿ ಈ ಥರ ವೈರಲ್ ಮಾಡಿಬಿಟ್ಟಾರ ಸರ್. ಹೆಂಗೆ ಅನ್ಸಾಗತೈತಿ ಈಗ? ಯಾಕಂದ್ರೆ ಇಷ್ಟು ಖುಷಿ ಆಯ್ತಲ್ಲ, ಅಭಿಮಾನಿಗಳು ಎಲ್ಲರೂ ಕೂಡ ನೋಡಾಯ್ತಲ್ಲ, ಎಷ್ಟು ಖುಷಿ ಐತಿ ಅಂತ. ಇದ್ರ ಫಸ್ಟ್ ದಿವ್ಸ ನೀವು ವಿಡಿಯೋ ಮಾಡಿದೆ, ನಿಮ್ಮ ಮ್ಯಾಗ ಭಾಳ ಬೇಜಾರಿತ್ರಿ. ಈಗ ಏನಿಲ್ರಿ, ಫುಲ್ ಖುಷಿ. ಫಸ್ಟ್ ದಿವ್ಸ ನೀವು ನಮ್ಗೆ ಹಾಕಿ ಕೊಟ್ಬಿಟ್ರಿ ನಮ್ಮ ಮನೆ. ಈಗಾದ್ರೂ ನಮ್ಮ ಮನೆ ಫ್ಯಾಮಿಲಿ ಎಲ್ಲ ನಿಮ್ಗೆ ಹೇಳ್ದಲ್ಲ ಆಗಳೇ, ಆ ಥರ ಆಗೋಯ್ತ್ರಿ. ಇನ್ನು ಈಗಂತರೂ ಎಲ್ಲಿ ಹೋಗ್ಕಿನಲ್ಲಿ ಅಪ್ಪಿ ಬಾರು ಕುಂದ್ರು ತಮ್ಮ ಹಿಂಗೆಲ್ಲ ಕರೆದು ಮಾತಾಡ್ಸ್ತಾ ಇದಾರೆ. ಮತ್ತೆ ಇದೇ ಚಾನ್ಸ್ ಸಿಕ್ಕೈತೆ ಅಂತ ಎಲ್ಲಿ ಬೇಕಾದಲ್ಲಿ ಫ್ರೀ ಏನಾದ್ರೂ ನಡೆದೈತೆ? ಎಲ್ಲಿ ಇಲ್ರಿ, ನಾವು ಸುಮ್ ಗಾಡಿ ಹೊಡಿದು ಮನೆಗೆ ಬಂದು ಮಕ್ಕೊಳ್ಳೋದು, ಊಟ ಮಾಡೋದು, ಸಂತಾನ ಡ್ಯೂಟಿ ಮಾಡೋದು, ಸಂಜೆಗೆ ಬಂದು ಮಕ್ಕೊಳ್ಳೋದು, ಅಷ್ಟೇ ಕೆಲಸ. ಇನ್ಸ್ಟಾಗ್ರಾಮ್ದಾಗಂತ ಈಗ ರೇಂಜಿಗೆ ವೈರಲ್. ಹಬ್ಬ ಹುಂಡಿಗೆ ಹೊಡೆದಾರ್ರಿ ಸರ. ಏನು ನಾಯಿ ಹೊಡೆದ್ರಿ ಇವತ್ತು ನೋಡ್ರಿ ಹಿಂಗ್ ಮಾಡ್ತಾರ ನೋಡ್ರಿ, ಮಜಾಕ್ ಹೆಂಗ್ ಮಾಡ್ತಾರ್ರಿ. ಎಲ್ಲೇ ಇರ್ಲಿ ಅಣ್ಣ, ಹೆಂಗೆ ಇರ್ಲಿ. ನಾನಂದ್ರು ನಿಮ್ದೊಂದು ಈಗ ಇನ್ನೊಂದು, ಯಾವ ಊರ, ನಿಮ್ಮ ಹೆಸರೇನು, ಎಲ್ಲಿಂದ ಬಂದಿದ್ರಿ ಅವತ್ತ, ಏನ್ ಖುಷಿ ಅಂತ? ನಮ್ಮ ಊರು ಬಿಜಾಪುರ ರೀ. ಬಿಜಾಪುರ ಪ್ರಾಪರೇ ಬಿಜಾಪುರ. RT ಆಫೀಸ್ ಹತ್ರ ಮನೆ. ನಾನು ಅವತ್ತು ಬರ್ಸನ್ ಸರ್ ಬರ್ತಡೇ ಇತ್ತು. 15ನೇ ತಾರೀಕಿಗೆ ನಾ ಅಲ್ಲಿ ಕೂತಿದ್ದೆ ಬಿಜಾಪುರ ಇಂತ್ರ. 16ನೇ ತಾರೀಕಿಗೆ ಬಂದು ಇಲ್ಲಿ ಇಳಿದೆ. ಅವತ್ತು ಅವರು ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೋತಾರ ಅಂತೇಳಿ ಬಂದಿದ್ದೀವಿ. ನಾವು 7-8 ಜನ ಇದ್ವಿ. ಅವ್ರು ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ಳಿಲ್ಲ. ಅದೇನೋ ಪ್ರಾಬ್ಲಮ್ ಆಗಿತ್ತು. ಆ ಪ್ರಾಬ್ಲಮ್ ನಿಂತ್ರ ಅವ್ರು ಮಾಡಲಿಲ್ಲ. ಮತ್ತೆ ನಾವು ಸಾಯಂಕಾಲ ತನಕ ನಿಂತಿದ್ದೇವೆ. ಮಾರ್ನಿಂಗ್ ಬೆಳಗ್ಗೆನೂ ನಿಂತೇವೆ. ಅವ್ರು ಬರಲಿಲ್ಲ ಅಂದ್ರೆ ನಾವು ಅವಾಗೇ ಹೊರಟು ಹೋದೇವ್ರಿ. ನಾವು ಮರುದಿವ್ಸ ನೀವು ಬಂದ್ರೆ ಮೀಡಿಯಾದವ್ರು ಮಾತಾಡಿದ್ರಲ್ಲ, ಮರುದಿವ್ಸ ಮಾತಾಡಿ ನಾನು ಅವಾಗೇ ಊರಿಗೆ ಹೋಗ್ಬಿಟ್ಟೇವೆ ನಾವು.
ಊರಿಗೆ ಹೋಗ್ತಿದ್ದಂಗೆ ಎಲ್ಲಾ ಕಡೆ ವೈರಲ್ ಆಗ್ತಾ ಎಲ್ಲಾ ಕಡೆ ರೀ ಎಲ್ಲ ಇಡೀ ಊರೇ ನಮ್ಮ ಊರೇ ಎಲ್ರು ಒಂದು 200-300 ಫೋನ್ ಮಾಡ್ಯಾರಿ ನಂಗೆ ಬರೀ ಏನು ಬಿಮ್ಮು ಏನು ವೈರಲ್ ಏನು ನ್ಯೂಸು ಏನು ಬರೀ ಎಲ್ಲದಲ್ಲಿ ನಾನೇ ನೀವು ಹಂಗೆ ಮಾಡಿಬಿಟ್ರ ನೀವೇ ನಮ್ಮ ಗುರು ಯಾಕಂತ ಕೇಳಿ ಬಾಸ್ ಹೆಸರು ತಗೊಂಡ್ರೆ ಎಲ್ಲೆಲ್ಲೋರ್ಗೆ ಒಯ್ದು ಬಿಡ್ತಾರೆ ಬಾಸು ಬರೀ ಬಾಸ್ ಹೆಸರೇ ಸಾಕು ಮತ್ತೆ ಇನ್ನೇನು ಬೇಡ ಬಾಸ್ ಹೆಸರು ಇದ್ರೇನೆ ವೈರಲ್ಲು ಅದ್ರಲ್ಲಿ ನೀವು ನನ್ನ ವಿಡಿಯೋ ಮಾಡಿ ಹಾಕಿದ್ರ ನನ್ನ ಕಡೆಯಿಂದ ಬಾಸ್ ಕಡೆಯಿಂದ ನಿಮ್ಗೆ ಧನ್ಯವಾದಗಳು ಯಾಕಂತ ಕೇಳಿ ನಮ್ಗೆ ವೈರಲ್ ಮಾಡಿದಕ್ಕೆ ಒಳ್ಳೇದಾಲಿ ಹಿಂಗೆ ವೈರಲ್ ಆಡ್ರಿ ಎಲ್ಲ ಕಡೆ ಹೊಡಸ್ಕೋತ ಇರ್ಬೇಡ್ರಿ ಒಳ್ಳೆ ಕೆಲಸ. ನಮ್ಮ ಬಾಸ್ಗೆ ಎಷ್ಟು ಹುರ್ಕೋತಾರೆ ಅಷ್ಟು ನಮ್ಮ ಬಾಸ್ ಹಿಟ್ ಆಗ್ತಾರೆ. ಒಳ್ಳೇದಾಲಿ. ಎಸ್ ಕನ್ನಡದಾಗ ಒಂದು ಮಾತು ಹೇಳ್ತಾರ್ರಿ, ಹಾ, ರೊಟ್ಟಿ ತೊಯ್ ಮ್ಯಾಗ ಇದ್ದಟ್ಟೆ ಬೈತೈತಿ, ಹುರ್ಕೋರೋಳು ಇದ್ದಟ್ಟೆ ರೊಟ್ಟಿ ಸೈ ಹತ್ತೈತಿ. ಶಬಾಷ್. ಹೌದು ಹುಲಿಯಾ. ಎಸ್ ನೋಡಿದ್ರಲ್ಲ, ಉತ್ತರ ಕರ್ನಾಟಕದ ಹುಲಿ ಭೀಮು ಅಂತ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದ್ರು. ಯಾಕಂದ್ರೆ ಒಂದಾನೊಂದು ಟೈಮಲ್ಲಿ ನಾಯಿಗೆ ಹೊಡೆದಾರ್ರಿ ಅನ್ನುವಂಥ ಒಂದು ವೈರಲ್ ಆಗ್ತಾ ಇತ್ತಲ್ಲ, ಇದೇ ಭೀಮು. ಸೊ ವೈರಲ್ ಆದಂಥ ಸಂದರ್ಭದಲ್ಲಿ ಸಹಜವಾಗಿ ಅಭಿಮಾನಿಗಳು ಅಂತಂದಾಗ, ಯಾಕಂದ್ರೆ ಯಾರ ಸಮಯ ಯಾವ ರೀತಿಯಾಗಿ ಬರುತ್ತೆ ಹೇಳೋಕ್ಕಾಗೋದಿಲ್ಲ, ಯಾರು ಯಾವಾಗ ಹಿಟ್ ಆಗ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ. ಸೊ ಅವರ ಹಣೆ ಬರದಲ್ಲಿ ಇತ್ತು, ಅವತ್ತು ಹಿಟ್ ಆಗ್ಬೇಕಾಗುವಂಥದ್ದು ಹಿಟ್ ಆಗಿದ್ದಾರೆ. ನೋಡೋಣ. ಕ್ಯಾಮರಾ ಪರ್ಸನ್ ರಿಯಾ ಜೊತೆ ನಾನು ಸಿರಾಜ್ ಮಲ್ಲಿಕಾರ್, ರೆಬಲ್ ಟಿವಿ, ಬೆಂಗಳೂರು.